ನಿರಾಳವೆಂಬ ಶಿಶುವಿಂಗೆ ಬೆಣ್ಣೆಯ ನಿಕ್ಕಿ ಹೆಸರಿಟ್ಟು ಕರೆದವರು ಯಾರೋ? ಶಿಶುವಿಗೆ ನಾಮಕರಣ ಉತ್ಸವ ಆದುದನ್ನು ಈ ವಾಕ್ಯ ವಿವರಿಸುತ್ತದೆ. ಅಲ್ಲಮಪ್ರಭುದೇವರು ಮಹಾರಾಜನ ಪುತ್ರ. ತಂದೆ ಈಶ್ವರಪ್ರಭು ಮಹಾರಾಜ, ತಾಯಿ ರಾಣಿ ಮಲ್ಲಮ್ಮದೇವಿ. ಶಿಶುವಿನ ಜನನ ಕಾಲಕ್ಕೆ ನಾಮಕರಣೋತ್ಸವವನ್ನು ಮಾಡಿದರು. ಇದು ಮುಂದೆ ಅಲ್ಲಮಪ್ರಭು ಬಾಲಕನಾಗಿ ಬೆಳೆದ ಮೇಲೆ ತಂದೆ ತಾಯಿಗಳಿಂದ ತನಗೆ ತಿಳಿದು ಬಂದ ವಿಚಾರ. ನಿಮಿತ್ತ ಮಾತ್ರವಾಗಿ ಇದನ್ನು ಪ್ರಸ್ತಾಪಿಸಿ ಜಗತ್ತಿನ ಒಡೆಯನಾಗಿರುವ ಪರಮಾತ್ಮ ಪರವಸ್ತುವಿಗೆ ದೇವರು, ಶಿವ, ಮಹಾದೇವ, ಶಂಕರ ಇತ್ಯಾದಿ ಅನೇಕ ಹೆಸರುಗಳನ್ನು ಜಗತ್ತಿನಲ್ಲಿ ಕೊಟ್ಟವರು ಯಾರು? ಈ ಜಗತ್ತಿನಲ್ಲಿ ದೇವರು ಎನ್ನುವ ಪರಿಕಲ್ಪನೆ ಯಾವಾಗಿನಿಂದ ಸೃಷ್ಟಿಯಾಯಿತು? ಮನುಷ್ಯ ದೇವರನ್ನು ಯಾಕೆ ಕಲ್ಪಿಸಿಕೊಂಡ? ದೇವರನ್ನು ಅನುಗ್ರಹಕ್ಕಾಗಿ ಭಕ್ತಿಯನ್ನು ಯಾವಾಗಲಿಂದ ಆರಂಭ ಮಾಡಲು ಆರಂಭಿಸಿದ? ಈ ಭಕ್ತಿ, ಜ್ಞಾನ, ಸದಾಚಾರ, ಸನ್ನಡತೆ ಇವೆಲ್ಲವೂ ಮನುಷ್ಯನ ಜೀವನದಲ್ಲಿ ಎಂದಿಂಗೆ ಆರಂಭವಾಯಿತು? ಜಗತ್ತಿನಲ್ಲಿ ಅನೇಕ ಧರ್ಮಗಳಿವೆ, ಅನೇಕ ಧರ್ಮಗುರುಗಳು ಇದ್ದಾರೆ. ಲಕ್ಷಾಂತರ ಪಂಥ, ಸಂಸ್ಕೃತಿ, ಪರಂಪರೆಗಳು. ಎಂದಿಗೂ ಜನಸಮುದಾಯವು ದೇವರನ್ನು ವಿವಿಧ ರೂಪ ನಾಮಗಳಲ್ಲಿ ಪೂಜಿಸುತ್ತಾ ಬಂದಿದೆ. ಅವುಗಳ ಸ್ವರೂಪ, ಸಗುಣ, ನಿರ್ಗುಣ ಇವುಗಳನ್ನು ವರ್ಣಿಸಲು ಅಸಾಧ್ಯ. ಯಾಕೆಂದರೆ ಪ್ರಪಂಚದಲ್ಲಿ ಹಲವು ಪಂಥಗಳಿವೆ, ಹಲವು ಧರ್ಮಗಳಿವೆ. ಜಗತ್ತಿನಾದ್ಯಂತ ಮಹಾತ್ಮರು, ಧರ್ಮಗುರುಗಳು ಆಗಿ ಹೋಗಿದ್ದಾರೆ. ಆಯಾ ಧರ್ಮದವರು ತಮ್ಮ ತಮ್ಮ ಧರ್ಮದ ಅನುಸಾರವಾಗಿ ಭಕ್ತಿ, ಪೂಜೆ, ಪ್ರಾರ್ಥನೆ ಇವುಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಅಲ್ಲದೆ ಕೆಲವು ಧರ್ಮಗಳು ದೇವರನ್ನು ಒಪ್ಪುತ್ತವೆ, ಕೆಲವು ಧರ್ಮಗಳು ದೇವರನ್ನು ಒಪ್ಪುವುದಿಲ್ಲ. ಬೌದ್ಧ ಧರ್ಮವು ದೇವರ ವಿಚಾರದಲ್ಲಿ ಮೌನವಾಗುತ್ತದೆ. ಜೈನ ಧರ್ಮವು ಸಂಪೂರ್ಣವಾಗಿ ನಿರಾಕರಿಸಿ 24 ತೀರ್ಥಂಕರರನ್ನು ಮಾತ್ರ ಮನ್ನಿಸುತ್ತದೆ. ಉಳಿದ ಅನೇಕ ಧರ್ಮಗಳು ಏಕದೇವೋಪಾಸನೆಯನ್ನು ತಿಳಿಸುತ್ತವೆ, ಒಬ್ಬನೇ ದೇವರು ಎಂಬುದನ್ನು ಹೇಳುತ್ತವೆ. ಮತ್ತೊಂದು ಧರ್ಮಗಳು ದೇವದೂತ ಮೂಲಕ ನಮಗೆ ಅನುಗ್ರಹ ಎಂಬುದನ್ನು ಹೇಳಿದರೆ, ಇನ್ನೂ ಅನೇಕ ಧರ್ಮಗಳು ಹಲವು ದೇವರನ್ನು, ಅನೇಕ ದೇವರುಗಳನ್ನು, ಅನೇಕ ಭಕ್ತಿಯ ಆಚಾರ ವಿಚಾರಗಳನ್ನು ಪ್ರತಿಪಾದನೆ ಮಾಡುತ್ತವೆ. ಅಲ್ಲಮಪ್ರಭುದೇವರು ಬಾಲ್ಯಕಾಲದಲ್ಲಿ, ಶಿಶುವಾಗಿ ಜನಿಸಿದ ಕಾಲದಲ್ಲಿ ಬಳ್ಳಿಗಾವೆಯ ಕೇದಾರೇಶ್ವರ ದೇವರನ್ನು ಭಕ್ತಿ, ಪೂಜೆ, ಪ್ರಾರ್ಥನೆಯಿಂದ ಉಪಾಸನೆ ನಡೆಸಿಕೊಂಡು ಬಂದಿದ್ದರು. ಕಾರಣ, ಬಳ್ಳಿಗಾವೆಯ ಕೇದಾರೇಶ್ವರ ದೇವಾಲಯದ ಸ್ಥಾನಪತಿಗಳು, ಗುರುಗಳು, ಪೂಜ್ಯರು, ರಾಜಗುರುಗಳು ಆದ ಸೋಮೇಶ್ವರ ಪಂಡಿತ ದೇವರಿಗೆ ಸನ್ನಿಧಿಯಲ್ಲಿ ಆಬಾಲ ರಾಜ ಮಹಾರಾಜರುಗಳ ಮಕ್ಕಳುಗಳಿಗೆ, ವಣಿಕ ಶ್ರೇಷ್ಠರಿಗೆ, ಪ್ರಮುಖರಿಗೆ ಅಲ್ಲಿ ಗುರುಕುಲದಲ್ಲಿ ವಿದ್ಯಾಭ್ಯಾಸ, ಶಿಕ್ಷಣ ನಡೆಯುತ್ತಿತ್ತು. ಸಂಗೀತ, ನೃತ್ಯ, ಗಾಯನ, ವಾದ್ಯ, ವಾದನ, ಲಲಿತ ಕಲೆಗಳು, ರಾಜವಿದ್ಯೆ, ಮಲ್ಲವಿದ್ಯೆ, ಯೋಗವಿದ್ಯೆ, ಧರ್ಮ, ಸಾಂಖ್ಯ, ನ್ಯಾಯ, ವೈಶೇಷಿಕ, ಯೋಗ, 64 ಕಲೆಗಳ ವಿದ್ಯಾಭ್ಯಾಸ ಇವೆಲ್ಲವೂ ಅಲ್ಲಿ ನಡೆಯುತ್ತಿತ್ತು. ಆ ಗುರುಕುಲದಲ್ಲಿ ಬೌದ್ಧ ಧರ್ಮ, ಜೈನ ಧರ್ಮಗಳ ಕುರಿತು ಚಿಂತನೆ ಹೀಗೆ ನಡೆಯುವ ಹಾಗೆ ಸೆಮಿನಾರ್ಗಳು ಕೂಡ ಅಲ್ಲಿ ನಡೆಯುತ್ತಿದ್ದವು. ಇಂತಹ ಚರ್ಚೆ ಮತ್ತು ಗರ್ಭಗುಡಿಯಲ್ಲಿ ಕೇದಾರೇಶ್ವರನಿಗೆ ನಿತ್ಯ 3 ವೇಳೆ ವಿಶೇಷ ಪೂಜೆಯು ವಾದ್ಯ, ವಾದನ, ಗಾಯನ, ನೃತ್ಯ, ಸಂಗೀತ, ಪೂಜೆ, ಭಕ್ತಿ, ಪ್ರಾರ್ಥನೆ, ಅಷ್ಟವಿಧಾರ್ಚನೆ ಇತ್ಯಾದಿಯೊಂದಿಗೆ ಅಲ್ಲಿ ನಿತ್ಯ ನಡೆಯುತ್ತಿತ್ತು. ಗುರುಕುಲದ ವಿದ್ಯಾರ್ಥಿಗಳು ಈ ಎಲ್ಲ ಭಕ್ತಿಯನ್ನು ಗುರುಗಳ ಸೋಮೇಶ್ವರ ಅಪ್ಪಣೆಯ ಮೇರೆಗೆ ನಡೆಸುತ್ತಿದ್ದರು.
ಆ ಗುರುಕುಲದ ವಿದ್ಯಾರ್ಥಿಗಳಲ್ಲಿ ಅಲ್ಲಮಪ್ರಭುದೇವರು ಒಬ್ಬರು. ಈ ಅಲ್ಲಮಪ್ರಭುದೇವರು ಬಳ್ಳಿಗಾವೆಯ ರಾಜನಾಗಿರುವ ಈಶ್ವರಪ್ರಭು ಮಲ್ಲಮ್ಮ ದೇವಿಯರ ಏಕಮಾತ್ರ ಪುತ್ರ. ಇಂತಹ ಅಲ್ಲಮಪ್ರಭುದೇವರು ಬಳ್ಳಿಗಾವೆಯಲ್ಲಿ ಬೆಳೆದು ಯುವಕನಾಗಿ ಪಟ್ಟಕ್ಕೆ ಯುವರಾಜನಾಗಿ ಬಂದು ನಂತರ ಮಹಾರಾಜನಾಗಿ ಆಳ್ವಿಕೆಯನ್ನು ಕೂಡ ಬಳ್ಳಿಗಾವೆಯಲ್ಲಿ ನಡೆಸಿದರು. ಚಕ್ರವರ್ತಿ 6ನೇ ವಿಕ್ರಮಾದಿತ್ಯನ ಆಜ್ಞೆಯ ಮೇರೆಗೆ ಕಲ್ಯಾಣ ಸಾಮ್ರಾಜ್ಯದ ವಿರುದ್ಧ ತಿರುಗಿಬಿದ್ದ ದ್ವಾರ ಸಮುದ್ರದ ಹೊಯ್ಸಳ ಬಿಟ್ಟಿದೇವನನ್ನು ಸೆರೆ ಹಿಡಿಯಲು, ಯುದ್ಧದಲ್ಲಿ ಅವನನ್ನು ಪರಾಜಿತಗೊಳಿಸಲು ತನ್ನ ಲಕ್ಷಾಂತರ ಸೇನೆಯನ್ನು ದಂಡೆತ್ತಿ ಕಳಿಸುತ್ತಾನೆ. ರಾಜ, ಮಹಾರಾಜರು, ದಂಡನಾಯಕರು, ಮಹಾದಂಡನಾಯಕರು ಅಂಥವರೆಲ್ಲ ಹೊರಟವರ ಜೊತೆಯಲ್ಲಿ ಯುದ್ಧಕ್ಕೆ ಹೋದವರಲ್ಲಿ ಬಳ್ಳಿಗಾವೆಯ ರಾಜ 22ನೆಯ ವಯಸ್ಸಿನಲ್ಲಿರುವ ಅಲ್ಲಮಪ್ರಭುದೇವರು ಒಬ್ಬರು. ಯುದ್ಧದಲ್ಲಿ ಗೆಲುವಾಗಿ ಆ ಬಿಟ್ಟಿದೇವ ಹೊಯ್ಸಳರ ರಾಜ ಸೋತು ಸೆರೆಯಿಂದ ತಪ್ಪಿಸಿಕೊಂಡು ಚೆನ್ನರಾಯ ಪಟ್ಟಣದ ಗುಡ್ಡದಲ್ಲಿ ಓಡಿ ಹೋಗುತ್ತಾನೆ. ಸಾಮ್ರಾಜ್ಯವನ್ನು, ಆಳ್ವಿಕೆಯನ್ನು ವಶಕ್ಕೆ ತೆಗೆದುಕೊಂಡು ಸಂಪತ್ತೆಲ್ಲವನ್ನು ಕಲ್ಯಾಣ ರಾಜ್ಯಕ್ಕೆ ವರ್ಗಾಯಿಸಲಾಗುತ್ತದೆ. ಯುದ್ಧದಲ್ಲಿ ಗೆದ್ದು ತಮ್ಮ ತಮ್ಮ ರಾಜ್ಯಗಳಿಗೆ ರಾಜ ಮಹಾರಾಜರು ಮರಳುತ್ತಾರೆ. ಅದೇ ರೀತಿಯಲ್ಲಿ ರಾಜ ಅಲ್ಲಮಪ್ರಭುದೇವ ತನ್ನ ರಾಜ್ಯಕ್ಕೆ ಮರಳಿದ ಕಾಲಕ್ಕೆ ಆಗ ತಾನೇ 1 ವರ್ಷದ ಹಿಂದೆ ಲಗ್ನವಾಗಿದ್ದ ತನ್ನ ಪತ್ನಿ ಮಾಯಾದೇವಿ ನನ್ನನ್ನು ತನ್ನ ಪ್ರಜೆಗಳೊಂದಿಗೆ ಸಂಭ್ರಮದೊಂದಿಗೆ ಬರಮಾಡಿಕೊಳ್ಳುತ್ತಾಳೆ ಎಂಬುದಾಗಿ ನಿರೀಕ್ಷೆಯಲ್ಲಿ ಆಗಮಿಸಿದ್ದರು. ಆದರೆ 21ನೇ ಶತಮಾನದಲ್ಲಿ ಬಂದ ಕೋವಿಡ್ ಏನಿದೆ ಅಂಥದೇ ಒಂದು ಮಾದರಿಯ ಸೋಂಕು ವಿಷಮಶೀತ ಜ್ವರದಿಂದ ಮಾಯಾದೇವಿ ಕಾಲವಾಗಿದ್ದಾಳೆ. ಯುದ್ಧದ ಸಂದರ್ಭದಲ್ಲಿ ವಿಷಯವನ್ನು ತಿಳಿಸಲಾಗದ ಕಾರಣ ಆಕೆಯನ್ನು ಸಮಾಧಿ ಮಾಡಿದ್ದಾರೆ. ಪತ್ನಿಯ ಆಗಮನವಿಲ್ಲದೆ ಆಕೆಯ ಸುದ್ದಿ ತಿಳಿದು ಆಘಾತಕ್ಕೆ ಒಳಗಾಗಿ ಕಳೆದುಕೊಂಡ ಪತ್ನಿಯ ಸಮಾಧಿಯ ಬಳಿ ಕಣ್ಣೀರಿಟ್ಟು ಶೋಕಿಸುತ್ತಾರೆ. ಆ ನಂತರ ಪತ್ನಿ ಇಲ್ಲದ ಬಾಳುವೆ ನಮಗೆ ಶೂನ್ಯ ಎಂಬುದಾಗಿ ಅವರು ಬದುಕಿನಿಂದ ವಿಮುಖರಾಗಿ ವೈರಾಗ್ಯ ಜೀವನ, ತಪೋಜೀವನಕ್ಕೆ ಪದಾರ್ಪಣೆ ಮಾಡುತ್ತಾರೆ. ಹಾಗೆ ತಪೋಜೀವನಕ್ಕೆ ಬಂದ ಕಾಲದಲ್ಲಿ ಜೋಗ ಜಲಪಾತದಲ್ಲಿ ನಿರಂತರವಾಗಿ 12 ವರ್ಷಗಳ ಕಾಲ ತಪಸ್ಸನ್ನು ನಡೆಸುತ್ತಾರೆ. ಪರಮಾತ್ಮ ಕೇದಾರೇಶ್ವರನನ್ನು, ಗುಹೇಶ್ವರನನ್ನು, ಜಗತ್ತಿನ ಒಡೆಯನಾಗಿರುವ ಪರಮೇಶ್ವರನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎಂಬುದಾಗಿ ಕರಸ್ಥಲದಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಂಡು ನಿರಂತರವಾಗಿ ಪೂಜೆ, ಜಪ, ತಪ, ಧ್ಯಾನವನ್ನು ನಡೆಸಿದ ಕಾಲಕ್ಕೆ ಆ ಪರಮೇಶ್ವರನ ಅನುಗ್ರಹವು ಯಾವ ರೀತಿಯಲ್ಲಿ ನನಗೆ ದೊರೆಯುತ್ತದೆ ಎಂಬುದಾಗಿ ಅವರು ನಿರೀಕ್ಷೆ, ಅನುಭವ, ಭಕ್ತಿಯನ್ನು ನಡೆಸಿದ್ದರು. ಇಂತಹ ಕಾಲಕ್ಕೆ ಅವರಿಂದ ಈ ವಚನ ಸೃಷ್ಟಿಯಾಯಿತು. ದೇವರು ಎಂದರೆ ಯಾರು? ನಾನು ಬಾಲ್ಯಕಾಲದಲ್ಲಿ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಪಡೆದ ಕಾಲಕ್ಕೆ ತಂದೆ ತಾಯಿಗಳಾದ ಈಶ್ವರಪ್ರಭು ಮಹಾರಾಜ, ತಾಯಿ ಮಲ್ಲಮ್ಮ ದೇವಿ, ಗುರುಗಳಾದ ಸೋಮೇಶ್ವರ ಪಂಡಿತ ದೇವರು, ಕೇದಾರೇಶ್ವರ ದೇವಾಲಯದ ಸ್ಥಾನ ಪಂಡಿತರು ಏನು ದೇವರು ಭಕ್ತಿ, ವಿಚಾರ, ಆಕಾರ, ಸಗುಣಗಳನ್ನು ತಿಳಿಸಿದರೋ ಅದೇ ಪರಮೇಶ್ವರನನ್ನೇ ನಾನು ಪಡೆಯಬೇಕು ಎಂಬುದಾಗಿ ಭಕ್ತಿಯನ್ನು ಮಾಡಿದರೆ ಯಾವ ರೀತಿಯ ಸೂಚನೆಯೂ ಅನುಗ್ರಹವೂ ನಮಗೆ ಲಭ್ಯವಾಗುತ್ತಿಲ್ಲವಲ್ಲ ಎನ್ನುವುದು ಅವರಿಗೆ ವಿಚಾರ, ಚಿಂತನೆ, ಅನುಭವದ ಹಂತಕ್ಕೆ ಒಯ್ಯುತ್ತದೆ. ಆ ಕಾಲದಲ್ಲಿ ಸ್ಫೂರ್ತವಾದ ಅನುಭೂತಿಯಾದ ವಚನ ಇದು. ನಿರಾಳವೆಂಬ ಶಿಶುವಿಂಗೆ ಬೆಣ್ಣೆಯ ನಿಕ್ಕಿ ಹೆಸರಿಟ್ಟು ಕರೆದವರು ಯಾರೋ, ಅಕಟಕಟ ಶಬ್ದದ ಲಜ್ಜೆಯ ನೋಡ. ಗುಹೇಶ್ವರನನ್ನು ಅರಿಯದ ಅನುಭಾವಿಗಳೆಲ್ಲರ ತರಕಟ ಕಾಡಿತ್ತು. ಲೋಕದಲ್ಲಿ ಮನುಷ್ಯರು ತಮ್ಮ ಜೀವನದಲ್ಲಿ ದುಃಖಗಳು, ನೋವುಗಳು, ಸಂಕಟಗಳು, ಪ್ರಳಯ, ಬರಗಾಲ, ಸೋಂಕು ರೋಗಗಳು, ವಿಪತ್ತು
ಹೀಗೆ ಅನೇಕ ರೀತಿಯ ಆಪತ್ತು ದುಃಖಗಳು ಬಂದಾಗ ದೇವರಿಗೆ ಮೊರೆ ಹೋಗುತ್ತಾರೆ. ತಮ್ಮ ಬಡತನ, ರೋಗ, ಸಂತಾನ ಇಲ್ಲದೇ ಇರುವುದು, ಮಕ್ಕಳಿಗೆ ಲಗ್ನ, ಹೀಗೆ ಅನೇಕ ಕಾರಣಗಳಿಗಾಗಿ ದೇವರಿಗೆ ಭಕ್ತರು ಮೊರೆಯಿಡುತ್ತಾರೆ. ನಮ್ಮ ಕಷ್ಟಗಳನ್ನು ಪರಿಹರಿಸು, ನಮ್ಮ ದುಃಖ ನೋವುಗಳನ್ನು ದೂರ ಮಾಡು ಎಂಬುದಾಗಿ ಭಕ್ತಿ, ಪೂಜೆ, ಪ್ರಾರ್ಥನೆ, ಅಷ್ಟವಿಧಾರ್ಚನೆ ಮುಂತಾದ ಪೂಜಾದಿಗಳನ್ನು ಭಕ್ತಿಯಿಂದ ನಡೆಸುತ್ತಾರೆ. ಆದರೆ ಈ ಜೀವನ ಸುಖ ದುಃಖಗಳ ಸಮ್ಮಿಲನ. ನಮ್ಮ ಜೀವನದಲ್ಲಿ ಸುಖವೇ ಇರುತ್ತದೆ ಎಂದೇನಿಲ್ಲ, ನಮ್ಮ ಜೀವನದಲ್ಲಿ ದುಃಖವೇ ಇರುತ್ತದೆ ಎಂದೇನಿಲ್ಲ. ನಮಗೆ ಅಧಿಕಾರ, ಭೋಗ, ಐಶ್ವರ್ಯ, ಸಂಪತ್ತು, ಸಮೃದ್ಧಿ ಇವು ಯಾವಾಗಲೂ ಇರುತ್ತವೆ ಎಂದೇನಿಲ್ಲ. ಮನುಷ್ಯ ಯಾವಾಗ ಬೇಕಾದರೂ ರೋಗಕ್ಕೆ, ಸಾವಿಗೆ, ದುಃಖಕ್ಕೆ, ಬರಗಾಲಕ್ಕೆ, ಪ್ರಳಯಕ್ಕೆ ಇಂತಹ ಅನೇಕ ವಿಪರೀತದ ತೊಂದರೆಗಳಿಗೆ ಸಿಕ್ಕಿಕೊಳ್ಳಬಹುದು. ಅವುಗಳಿಗೆ ಪರಿಹಾರ ದೊರೆಯಬಹುದು, ದೊರೆಯದೇ ಇರಬಹುದು. ಆದರೂ ಮನುಷ್ಯರು ದೇವರನ್ನು ತಮ್ಮ ಬದುಕಿಗೆ ಅನುಗ್ರಹವನ್ನು ಮಾಡು ಎಂಬುದಾಗಿ ಮೊರೆ ಇಡುತ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ಭಕ್ತರು ವಿಶೇಷ ಪೂಜೆ ಭಕ್ತಿಯನ್ನು ನಡೆಸಲು ಆ ಸನ್ನಿಧಿಗೆ, ಆ ಪುಣ್ಯಕ್ಷೇತ್ರಗಳಿಗೆ ಮೊರೆ ಹೋಗುತ್ತಾರೆ. ಆದರೆ ಅಂಥ ಸಂದರ್ಭದಲ್ಲಿ ಭಕ್ತರಿಗೆ ಒಳ್ಳೆಯದೇ ಸಂಭವಿಸುತ್ತದೆ ಎಂದೇನಿಲ್ಲ. ಭಕ್ತಿಗಾಗಿ ಯಾತ್ರೆ ಹೋದವರು ದಾರಿಯಲ್ಲಿಯೇ ಅಪಮೃತ್ಯುವಿಗೆ, ಅಪಘಾತಗಳಿಗೆ ಒಳಗಾಗಿ ಸಾವಿಗೆ ತುತ್ತಾಗುತ್ತಾರೆ. ಪೂಜೆಯನ್ನು ಮುಗಿಸಿಕೊಂಡು ದೇವರ ಅನುಗ್ರಹವನ್ನು ಪಡೆದು ಸಂತೋಷದಿಂದ ಊರಿಗೆ ಮರಳುವ ಸಂದರ್ಭದಲ್ಲಿಯೇ ಅಪಘಾತಕ್ಕೆ ಒಳಗಾಗಿ ಊರಿಗೆ ಮರಳುವುದೇ ಇಲ್ಲ. ಹೀಗೆ ಸಾವು ನೋವುಗಳು, ದುಃಖಗಳು ಒಂದೇ ಎರಡೇ. ಮನುಷ್ಯನ ಜೀವನದಲ್ಲಿ ದೇವರು ಇದ್ದಾನೆ, ದೇವರು ಇಲ್ಲ ಎನ್ನುವ ಚರ್ಚೆಗಳು ತುಂಬ ವ್ಯಾಪಕವಾಗಿ ಪ್ರಬಲವಾಗಿ ನಡೆಯುತ್ತವೆ. ದೇವರನ್ನು ಒಪ್ಪುವವರು ಅನೇಕರು, ದೇವರನ್ನು ಒಪ್ಪದಿರುವವರು ಅನೇಕರು. ಚಿಂತಕರು, ಬುದ್ಧಿಜೀವಿಗಳು, ಅನುಭಾವಿಗಳು, ಮಹಾತ್ಮರು, ಸಾತ್ವಿಕರು, ಶ್ರದ್ಧಾವಂತರು, ಸಾಮಾನ್ಯ ಜನರು ಎಲ್ಲರೂ ದೇವರನ್ನು ಕುರಿತು ಚಿಂತನೆ ನಡೆಸುತ್ತಾರೆ. ತಮಗೆ ತಿಳಿದ ಬುದ್ಧಿಗೆ ಅನುಗುಣವಾಗಿ ದೇವರನ್ನು ಸಗುಣದಲ್ಲಿ, ನಿರ್ಗುಣದಲ್ಲಿ ಪೂಜಿಸುತ್ತಾರೆ. ಆದರೆ ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ನಿರಾಳವೆಂಬ ಶಿಶುವಿಂಗೆ ಬೆಣ್ಣೆಯ ನಿಕ್ಕಿ ಹೆಸರಿಟ್ಟು ಕರೆದವರು ಯಾರೋ, ಅಕಟಕಟ ಶಬ್ದದ ಲಜ್ಜೆಯ ನೋಡ, ಗುಹೇಶ್ವರನನ್ನು ಅರಿಯದ ಅನುಭಾವಿಗಳೆಲ್ಲರ ತರಕಟಕಾಡಿತ್ತು. ಹೀಗೆ ದೇವರನ್ನು ಕುರಿತು ನಡೆಸಿದ ಚಿಂತನೆಯಲ್ಲಿ ಮನುಷ್ಯನಿಗೆ ಉತ್ತರ ಸಿಗಬಹುದು, ಸಿಗದಿರಬಹುದು. ಭಕ್ತಿಯನ್ನು ಮಾಡಿದವರಿಗೆ ಅನುಗ್ರಹ ದೊರೆಯಬಹುದು, ದೊರೆಯದಿರಬಹುದು. ಆದರೆ ಭಕ್ತರು, ಅನುಭಾವಿಗಳು ಭಕ್ತಿ ನಡೆಸುವುದನ್ನು ನಿಲ್ಲಿಸುವುದಿಲ್ಲ. ಇಂತಹ ಭಕ್ತಿ ವಿಚಾರ ವಿಸ್ತಾರವಾಗಿ ಅಲ್ಲಮ ಪ್ರಭುದೇವರ ಈ ಪುಟ್ಟ ವಚನದಲ್ಲಿ ಪ್ರಸ್ತಾಪವಾಗಿದೆ. ನಿರಾಳವೆಂಬ ಶಿಶುವಿಂಗೆ ಬೆಣ್ಣೆಯ ನಿಕ್ಕಿ ಹೆಸರಿಟ್ಟು ಕರೆದವರು ಯಾರೋ. ಅಲ್ಲಮ ಪ್ರಭುದೇವರು ಈ ವಾಕ್ಯದಲ್ಲಿ ಪರಮಾತ್ಮನನ್ನು ಶಿಶು ಎಂಬುದಾಗಿ ಚಿತ್ರಿಸಿದ್ದಾರೆ. ಅಂದ್ರೇನು? ದೇವರಿಗೆ ಭಕ್ತರಿದ್ದಾಗಲೇ ದೇವರಿಗೆ ಬೇಡಿಕೆ, ಮಗು ಇದ್ದಾಗಲೇ ತಾಯಿಗೆ ಮನ್ನಣೆ. ತಂದೆ ತಾಯಿ ಎಂದು ಕರೆಸಿಕೊಳ್ಳುವುದು ಮಗುವಿನ ಜನನವಾದ ಮೇಲೆ. ಹಾಗೆ ಭಕ್ತರು ದೇವರನ್ನು ಪೂಜಿಸಿದಾಗಲೇ ದೇವರಿಗೆ ಮಹತ್ವ. ಇಂಥ ದೇವರನ್ನು ಅನೇಕ ಹೆಸರುಗಳಿಂದ, ಅನೇಕ ನಾಮರೂಪಗಳಿಂದ ಮನುಷ್ಯನು ಉಪಾಸನೆ ಮಾಡಿಕೊಂಡು ಬಂದಿದ್ದಾನೆ. ಈ ದೇವರಿಗೆ ಹೆಸರನ್ನು, ನಾಮಕರಣವನ್ನು ಮಾಡಿದವರು ಯಾರು? ದೇವರ ಹೆಸರುಗಳು ಒಂದೇ ಎರಡೇ. ಗುಣನೋ, ನಿರ್ಗುಣನೋ, ಸಾಕಾರನೋ, ನಿರಾಕಾರನೋ ಇಂತಹ ಚರ್ಚೆಗಳೋ ವಿಪರೀತ. ದೇವರು ಇದ್ದಾನೆಯೋ ಇಲ್ಲವೋ ಎನ್ನುವ ಗಂಭೀರ ಚರ್ಚೆಗಳು ಕೂಡ ಜಗತ್ತಿನಲ್ಲಿ ವ್ಯಾಪಕವಾಗಿ ನಡೆದವೆ. ಅಲ್ಲಮ ಪ್ರಭುದೇವರು ಪ್ರಮುಖ ಪ್ರಬುದ್ಧ ಚಿಂತಕರು, ಅನುಭಾವಿಗಳು, ತಪಸ್ವಿಗಳು, ಸಾಧನೆಯ ಅನುಭಾವ ಮಾರ್ಗದಲ್ಲಿ ಅನುಭೂತಿಯನ್ನು ಅಪಾರವಾಗಿ ಪಡೆದವರು. ಗಂಭೀರವಾಗಿ
ಜಗತ್ತು, ಜೀವ, ಸೃಷ್ಟಿ ಇವೆಲ್ಲವುಗಳನ್ನು ಕುರಿತು ಅನುಭವ, ಸಾಧನೆ, ತಪಸ್ಸನ್ನು ನಡೆಸಿದವರು. ಈ ವಚನದಲ್ಲಿ ಅಲ್ಲಮ ಪ್ರಭುದೇವರು ಪರಮೇಶ್ವರನನ್ನು, ಮಹಾದೇವನನ್ನು ನಿರಾಳವೆಂಬ ಕೂಸಿಂಗೆ ಬೆಣ್ಣೆಯ ನಿಕ್ಕಿ ಹೆಸರಿಟ್ಟು ಕರೆದವರು ಯಾರೋ? ಆ ಪರವಸ್ತು ಪರಮಾತ್ಮನನ್ನು ಮಹಾದೇವ ಎನ್ನುವ 4 ಅಕ್ಷರದ ಹೆಸರಿನಿಂದ ಕರೆದರೆ ಅದು ಸೂಕ್ತವೇ? ಅದು ಅನ್ವಯವೇ? ಆ ಪರವಸ್ತು, ಆ ಸೃಷ್ಟಿಶಕ್ತಿ ಇಷ್ಟು ಮಾತ್ರವೇ? ಶಿವ, ಶಂಕರ, ಈಶ್ವರ ಹೀಗೆ ಅನೇಕ ಹೆಸರುಗಳಿಂದ ಭಕ್ತರು ದೇವರನ್ನು ಕರೆಯುತ್ತಾರೆ. ನಾವು ಕೊಡುವ ಈ ಅಕ್ಷರಗಳ ಹೆಸರು ಈ ಸೃಷ್ಟಿಕರ್ತನಾಗಿರುವ ಪರಮಾತ್ಮ ಪರಮೇಶ್ವರನಿಗೆ ಅನ್ವಯಿಸುತ್ತದೆಯೇ? ಅದು ಹೊಂದಿಕೆಯಾಗುತ್ತದೆಯೇ? ಈ ವಿಚಾರ ಈ ವಚನದಲ್ಲಿ